पार्वती सीताराम महाराज। Coba kan itu kita barang. Ini ನೋಡಿ ನೋಡಿ ನಾಳೆ ಬೆಂಗಳೂರು ಹೊರಟಿದ್ರಿ ಇವರಿಗೆ ದೊಡ್ಡ ಆಶೀರ್ವಾದ ಮಾಡಿದ್ರು. ಇಲ್ಲ ಏನು ಮಾಡ್ತೀವಿ ಬಂದು ಮಾತಾಡ್ಕೊಂಡು ಫೋನ್ ಮಾಡಿದ್ವಿ. ನಟ ದರ್ಶನ್ ಮತ್ತು ಸಹಚರದಿಂದ ಕೊಲೆಯಾದ ರೇಣುಕಾಸ್ವಾಮಿ ಮನೆಗೆ ರಂಭಾಪುರಿ ಪೀಠದ ಜಗದ್ಗುರುಗಳು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಅಮಾನವೀಯ ಘಟನೆ, ಯಾವುದೇ ಪಕ್ಷದ ಸರ್ಕಾರವಿರಲಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು. ಕೊಲೆಯಾದ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು. ಈ ರೀತಿಯಲ್ಲೇ ಹತ್ಯೆ ಸಮಾಜ ತಲೆ ತಗ್ಗಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ईश्वरे गणपताभ्यो पुष्पवान् भवते पुष्पवान् प्रजावान् पुष्पवान् भवते नानाविध परिमलपत्रपुष्पाणि समर्पयामि कुन्दाढ्यो धूपोत्तमः आग्रे सर्वदेवानां धूपोऽयं गृहीतादु समर्पयामि. ದೊಡ್ಡ ಆಶೀರ್ವಾದ ಮಾಡಿ ಇದು ಮಾಡಿ ಅವರಿಗೆಲ್ಲ ತರದಿಂದ ಮನೆಯಿಂದ ಅವತ್ತು ಏನು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಹಳೆ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತೀನಿ ಕಾರಲ್ಲಿ ಅಂತ ಹೇಳಿದೆ ಅಷ್ಟೇ. ಮತ್ತೆ ಏನು ಅಲ್ಲ, 7 ಗಂಟೆ ಬರ್ತೀನಿ ಅಂತ ಹೇಳ್ದ. ಆಮೇಲೆ ಬರ್ಲಿಲ್ಲ ಅಂತ ಫೋನ್ ಮಾಡಿದಾಗ ಫೋನ್ ಅವಾಗ ಸ್ವಿಚ್ ಆಫ್. ಕುತಂತ್ರದಿಂದ ಇಲ್ಲಿಂದ ಕರ್ಕೊಂಡು ಹೋಗಿಲ್ಲ. ಅವನಿಗೂ ಗೊತ್ತಿತ್ತು ಎಲ್ಲ ಬುದ್ಧಿ ನನಗೆ ಹಿಂಗ್ ಮಾಡ್ತಾರೆ. ಒಬ್ಬನಿಗೆ ಗೊತ್ತಿಲ್ಲ, ಗೊತ್ತಾಗಿದ್ರೆ ನಾವು ಹುಡುಕಿದ್ದಿಲ್ಲ. ಸಂಜೆ ಬಂದಿದೆ ಉಪಾಯವಾಗಿ ನಾವು ಹೇಳಿ ಮಾಡಿದ್ದಾರೆ. ನಾವು ಶನಿವಾರ ಎಲ್ಲ ಕಳೆದ್ವಿ, ಭಾನುವಾರನು ಕಳೆದ್ವಿ. ಮತ್ತೆ ನಮಗೆ ಮಂಗಳವಾರ ಬೆಳಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಗಿದೆ ವಿಷಯ. ನಮಗೆ ಇವ್ರಿಗೆಲ್ಲ ಗೊತ್ತಿತ್ತು, ಸೋಮವಾರನೇ ಗೊತ್ತಾಗಿದೆ. ನಮಗೆ ಮಂಗಳವಾರ ಈ ಥರದ್ದು ಯಾವತ್ತು ನಾವು ನೋಡಿದ್ವಿ. ಈ ಥರ ಇಷ್ಟು ಭಯಾನಕ ಶಿವರಿಗೆಲ್ಲ ಅವತ್ತೇ ಗೊತ್ತಾಗಿದೆ ರಾತ್ರಿ. ಅವರು ಹೇಳಲಾರ್ದೆ ಇಲ್ಲ, ಮಾಧ್ಯಮದವರು ಪತ್ರಿಕೆಯವರು ಮಾತ್ರ ಸರಿಯಾಗಿ ವಿಷಯಗಳನ್ನು ಹೆಕ್ಕಿ ತೆಗಿತಾ ಇದ್ದಾರೆ. ಅದು ನೋಡಿ ನಮ್ಗೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೀವಿ. ನಾವು ರಾಜಕಾರಣಿಗಳು ಏನು ಮಾಡಿದ್ರು ಕೂಡ ಜಪ್ ಅನ್ನಂಗೆ ಪೊಲೀಸರು ಸ್ವಲ್ಪ ಪುರಾವೆಗಳು ದಾಖಲೆಗಳು ಸರಿಯಾಗಿ ಸಿಕ್ಕಿರುವಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ನಿಂತಿದ್ದು ಸ್ವಲ್ಪ ಸಮಾಧಾನ. ಸಮಾಜದವರು ಬಹಳ ಧೈರ್ಯ ಕೊಡ್ತಾರೆ. ಬೆಂಬಲ ಕೊಡ್ತದೆ. ನಮಗೇನು ತೋಚಿದ್ದಾನೆ ಇಲ್ಲ ಪಾಪ. ಅವರೇ ಅವತ್ತಿಂದ ಇಲ್ಲಿವರೆಗೂ ಅವರೇ ಮನೆಗೆ ಊಟ ಹಾಕಿ ಘಟನೆ ಏನು ಮಾಡೋದು ಬದಲಾಗ ಏನು ಕ್ರಮ ತಗೊಳ್ತಾ ಇದ್ದೀವಿ. ಸರ್ಕಾರಿ ಗಟ್ಟಿಯಾಗಿ ಯಾರು ಇನ್ಫ್ಲೂಯೆನ್ಸ್ಗಳು ಹೋಗಬಾರ್ದು ಅಷ್ಟೇ. ಕೆಲವೊಂದು ಏನೋ ಸಚಿವರು ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಇದು ಪಬ್ಲಿಕ್ ಎಲ್ಲ ಕಡೆ ಪತ್ರಿಕೆ ಮಾಧ್ಯಮಗಳು ಸ್ವಲ್ಪ ಏನು ಮಾಡಿದ್ದಕ್ಕೆ ಅವರು ಸ್ವಲ್ಪ ಹಿಮ್ಮೆಟ್ಟಿದ್ದಾರೆ. ಪೊಲೀಸರು ಎಲ್ಲ ಹಿಮ್ಮೆಟ್ಟಿದ್ದಾರೆ. ಇಲ್ಲ
ಸಂಶೋಧನೆ ಮಾಡ್ತಾರೆ. ಮತ್ತು ಇನ್ನೇನು ಮತ್ತೆ 5 ದಿನ ಅವ್ರು ತೊಗೊಂಡಾಗಲ್ಲ ಕಸ್ಟಡಿಗೆ. ಇನ್ನು ಹೆಚ್ಚಿನ ವಿಷಯ ಭಯ ಬಿಡಿಸ್ತಾರೆ. ಇಂಥ ಒಂದು ಉನ್ನತ ಮಟ್ಟದ ಇದು ಬೆಳೆದಂಥ ಒಬ್ಬ ಬೆಟ್ಟ ಇಷ್ಟು ಕೀಳ್ಮಟ್ಟದ ಮಾನವೀಯ ಘಟನೆ, ಇಂಥ ಘಟನೆ ನಿಜವಾಗ್ಲೂ ಒತ್ತಡಿಯಕ್ಕಾದ್ರೆ ಇಷ್ಟು ಮಟ್ಟಿಗೆ ಇಲ್ಲ. ಆ ಥರ ಹಿಂಸೆ ವಿಕಾರ ಮಾಡಿದ್ದಾರೆ ಬುದ್ಧಿಯವರು. ಅಲ್ಲ, ಏನಾದ್ರು ಅದಕ್ಕೊಂದು ಇದು ಇರ್ತದೆ. ಆದರೆ ಈ ಪರಿಸ್ಥಿತಿಯಲ್ಲಿ ಆ ಥರ ಮಾಡಿದರೆ ಮುಂದೆ ಸರಿ ಹೋಗ್ತದೆ. ತುಂಬಾ ಡೇಂಜರ್ ಆಗ್ತದೆ. ಅವನನ್ನು ಟ್ವೀಟ್ ಮಾತ್ರ ಬಿಡಿ ಐತಿ. ಚಿತ್ತನೂ ಆಗ್ಬೇಕು, ಅವರಿಗೆ ಪಾಠನೂ ಆಗ್ಬೇಕು. ಅದೇ ಎಲ್ಲ ಕಡೆಯಿಂದನೂ ಒಳ್ಳೆ ಇದು ಬರ್ತಾ ಇದೆ. ಒಂದೇ ರೋಡ್ ಅಲ್ಲಿವರೆಗೆ ಬರ್ತೀನಿ. ಒಂದೇ ರೋಡ್ ಬರ್ತೀನಿ ರೂಮ್ ಬರ್ತೀನಿ. ಬೆಂಗಳೂರು